ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋವರಪು. ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶಗಳ ಮತ ಎಣಿಕೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಿಮಗೆ ಅಪ್ಡೇಟ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಸಮಯ ಸರಿಯಾಗಿ 10 ಗಂಟೆ 15 ನಿಮಿಷ. ಹರಿಯಾಣದಲ್ಲಿ ಎಲ್ಲ ಪ್ರಿಪೋಲ್ ಅಥವಾ ಪೋಸ್ಟ್ ಪೋಲ್ ಏನು ಸರ್ವೆಗಳು ಬಂದಿತ್ತು, ಎಕ್ಸಿಟ್ ಪೋಲ್ಗಳು ಬಂದಿತ್ತು, ಅದು ಉಲ್ಟಾ ಹೊಡಿತಾ ಇರುವಂತಹ ಲಕ್ಷಣಗಳಿದೆ. ಅದರ ಜೊತೆಗೆ BJPಯ ಮುಖ್ಯಮಂತ್ರಿ ಸೈನಿ ಅವರು ಹೇಳಿದಂತಹ ನಾವು ಎಲ್ಲ ಏರ್ಪಾಟು ಮಾಡಿದ್ದೀವಿ, BJP ಹರಿಯಾಣದಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಹೇಳಿಕೆ ಇತ್ತು. ಅದರ ಅನುಗುಣವಾಗಿಯೇ ಈಗ ಫಲಿತಾಂಶಗಳು ಹರಿಯಾಣದಲ್ಲಿ ಬರ್ತಾ ಇರುವಂತಹದ್ದು ಶಾಕಿಂಗ್ ಆಗಿದೆ. ಹರಿಯಾಣದಲ್ಲಿ ಸದ್ಯದ ಪರಿಸ್ಥಿತಿ 10 ಗಂಟೆ 15 ನಿಮಿಷಕ್ಕೆ BJP 48, ಕಾಂಗ್ರೆಸ್ 40. BJP 48, ಕಾಂಗ್ರೆಸ್ 40. ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ದು, ಇನ್ಕ್ಲೂಡಿಂಗ್ ಮೀ, ನಾನು ಪ್ರಿಡಿಕ್ಟ್ ಮಾಡಿದ್ದು ಕಾಂಗ್ರೆಸ್ 55ರಿಂದ 60 ಬರುತ್ತೆ, BJP 20ರಿಂದ 25 ಬರುತ್ತೆ ಅಂತ. ಆದರೆ ಎಲ್ಲವೂ ಸಹ ತಲೆ ಕೆಳಗಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದಕ್ಕೆ ಕಾರಣಗಳನ್ನು BJPಯ ಮುಖ್ಯಮಂತ್ರಿ ಸೈನಿ ಅವರು ಕೊಟ್ಟ ಹೇಳಿಕೆಯಲ್ಲಿ ಹುಡುಕಬೇಕಾ? EVM ಮ್ಯಾಜಿಕ್ ಏನಾದರೂ ನಡೀತಿದೆಯಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಎಲ್ಲರೂ ಸಹ ನೆಕ್ ಟು ನೆಕ್ ಫೈಟ್ ಇರುತ್ತೆ. BJP ಕೊನೆ ಮೂಮೆಂಟ್ನಲ್ಲಿ 5 ಜನ ಯಾರು ನಾಮಿನೇಟೆಡ್ MLAs ಬರ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಮೂಲಕ, ಅವರ ಸಹಾಯದಿಂದ ರಚನೆ ಮಾಡ್ಕೋಬೋದು ಸರ್ಕಾರವನ್ನು, ಅಥವಾ ಏನು ನ್ಯಾಷನಲ್ ಕಾನ್ಫರೆನ್ಸ್ ಇದೆ ಅದು ಮತ್ತು BJP ಸೇರಿಕೊಂಡು ಸರ್ಕಾರ ರಚನೆ ಮಾಡ್ಬೋದು ಅಂತ ಲೆಕ್ಕಾಚಾರ ಇತ್ತು. ಅಲ್ಲಿಯೂ ಸಹ ಒಂದಷ್ಟು ಉಲ್ಟಾ ಪರಿಣಾಮಗಳು ಅಥವಾ ಫಲಿತಾಂಶಗಳು ಬರ್ತಾ ಇದೆ, ನಮ್ಮ ಯೋಚನೆಗಳಿಗೆ ಉಲ್ಟಾ. ಅಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ 52 ಸೀಟುಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. BJP ಕೇವಲ 22 ಸೀಟಲ್ಲಿ ಮಾತ್ರ ಮುನ್ನಡೆ ಕಾಯ್ದುಕೊಂಡಿದೆ. ಉಳಿದಂತೆ PDP 2 ಕ್ಷೇತ್ರಗಳಲ್ಲಿ ಮತ್ತು ಅದರ್ಸ್ ತುಂಬ ಬಹುಮುಖ್ಯ ಪಾತ್ರ ವಹಿಸಬಹುದು. ಇಲ್ಲಿ ಹಂಗ್ ಅಸೆಂಬ್ಲಿ ಆದರೆ, ಅತಂತ್ರ ಚುನಾವಣೆ ಆದರೆ ಅದು ಅದರ್ಸ್ 14 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕೈಗೊಳ್ತಿದೆ. ಇದು ಸದ್ಯಕ್ಕೆ 10 ಗಂಟೆ 15 ನಿಮಿಷಕ್ಕೆ ಹರಿಯಾಣದಲ್ಲಿ ಕಾಂಗ್ರೆಸ್ಗಿಂತ BJP ಮುನ್ನಡೆಯಲ್ಲಿದೆ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಒಂದಷ್ಟು ಮಾಹಿತಿ ಬಂದ ನಂತರ ನಿಮ್ಮ ಮುಂದೆ ಇನ್ನೊಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.